ಯಾಕಂದ ಯಾವತ್ತಾದ್ರೂ ಯಾರಾದರೂ ನಿನ್ನ ಫ್ರೆಂಡ್ಸ್ನ ಗುಂಡ, ಡುಮ್ಮ, ಲಡ್ಡು, ಅಳ್ಮುಂಜ, ಕರಿಯ ಈ ಥರ ಕರೆಯೋದನ್ನ ನೋಡಿದ್ಯಾ? ಅಥವಾ ನಿನಗೆ ಯಾರಾದರೂ ಈ ಥರ ಏನೋ ಒಂದು ಹೆಸರಿಟ್ಟು ಕರಿತಿದ್ದಾರಾ? ಒಂದೊಂದ್ಸರಿ ತಮಾಷೆಯಾಗಿ ಒಬ್ಬೊಬ್ಬರು ಈ ಥರ ಕರೀತಾರೆ, ಬಟ್ ಯಾರಿಗೆ ಕರೀತಾರೋ ಅವರಿಗೆ ಮನಸ್ಸಿಗೆ ಬೇಜಾರಾಗ್ಬೋದು. ಇದನ್ನು ಇಂಗ್ಲೀಷ್ನಲ್ಲಿ ನೇಮ್ ಕಾಲಿಂಗ್ ಅಂತಾರೆ. ಅಣಕಿಸೋದು, ಆಯಿತಾ? ತಮಾಷೆ ಅಲ್ಲ ಅದು. ಈಗ ನಗ್ತಾ ಇರ್ಬೋದು ಅವರು, ಆದರೆ ಯಾರಿಗಂತಾರೋ ಅವ್ರಿಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅವರ ಪರಿಸ್ಥಿತಿಲಿ ಗಮನಿಸೋದೇ ಇಲ್ಲ. ಇದು ಅಭ್ಯಾಸ ಕೂಡ ಆಗ್ಬಿಡುತ್ತೆ ನಾವು ಸುಮ್ಮನಿದ್ರೆ. ಅವ್ರಿಗೇನು ಅನಿಸುತ್ತೆ ಏನೋ ತಮಾಷೆ ಅಂತ, ಆದರೆ ಆ ವರ್ಡ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಅವರಿಗೆ ಮನಸ್ಸಿಗೆ ನಾಟಿ ಬೇಜಾರಾಗ್ತಾನೇ ಇರುತ್ತೆ. ಈಗ ಒಬ್ರಿಗೆ ಒಳ್ಳೆ ಮಾತಿಂದ ಮಾತಾಡಿಸಿದಾಗ ಎಷ್ಟು ಖುಷಿಯಾಗುತ್ತೋ, ಹಾಗೆ ಒಬ್ರಿಗೆ ಕೆಟ್ಟ ಮಾತಿಂದ ಇದು ಕೆಟ್ಟದ್ದು ಅಂತ ಅರ್ಥ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ, ನೋಡು ಏನೋ ನನಗೆ ಯಾಕೆ ಹಿಂಗೆ ಮಾಡಿದ್ರು ಅಂತಲೇ ಅನಿಸ್ತಾ ಇರುತ್ತೆ ಅವರಿಗೆ. ಸೊ ಲುಕ್ಸ್ ಮೇಲಾಗಲಿ, ಮಾತಾಡೋ ಧಾಟಿ ಮೇಲಾಗಲಿ, ನಡೆಯೋ ಧಾಟಿ ಮೇಲಾಗಲಿ ಒಬ್ರನ್ನ ಅಣಕಿಸೋದು, ಒಬ್ರಿಗೆ ಅಡ್ಡ ಹೆಸರು ಇಡೋದು ತಪ್ಪು. ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ, ಹಾಗಾಗಿನೇ ಅದು ಪ್ರಪಂಚ, ಸಮಾಜ ಅಂತ ಅನ್ನಿಸ್ಕೊಳ್ಳೋದು. ಎಲ್ಲರೂ ನೋಡೋಕೆ ಒಂದೇ ಥರ, ಮಾತಾಡೋದು ಒಂದೇ ಥರ ಇದ್ದರೆ ಅದು ಚೆನ್ನಾಗಿರುತ್ತಾ? ಅದು ಪ್ರಪಂಚ ಅನ್ನಿಸ್ಕೊಳುತ್ತಾ? ನಿನಗೆ ಯಾರಾದರೂ ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಕರೆದ್ರೆ ಇನ್ನೊಂದು ಸರಿ ನನಗೆ ಈ ಥರ ಕರಿಬೇಡ, ನನಗಿಷ್ಟ ಇಲ್ಲ ಅಂತ ಹೇಳಬೇಕು, ಆಯಿತಾ? ಇನ್ನೊಂದು ಸರಿ ಕರೆದ್ರೆ ಹೊರಟೋಗು, ಮಾತಾಡಬೇಡ. ಮತ್ತೆ ಕರೆದ್ರೆ ದಯವಿಟ್ಟು ಮನೆಯಲ್ಲಿ ದೊಡ್ಡವ್ರಿಗೆ ಹೇಳು. ಇದನ್ನು ಕಂಪ್ಲೇನಿಂಗ್ ಅನ್ನೋದಿಲ್ಲ, ಸಪೋರ್ಟ್ ತೊಗೊಳೋದು ಅಂತ ಹೇಳ್ತಾರೆ. ಆಮೇಲೆ ನಿನ್ನ ಫ್ರೆಂಡ್ಸಿಗೆ ಯಾರಾದರೂ ಈ ಥರ ಕರೆದ್ರೆ ಹೋಗಿ ಅವ್ರ ಜೊತೆ ನಗಾಡಬೇಡ. ನಿನ್ನ ಫ್ರೆಂಡ್ ಜೊತೆ ನಿಂತ್ಕೊಂಡು ನೋಡಿ ಈ ಥರ ಕರಿಬಾರ್ದು, ಇದು ತಪ್ಪು ಅಂತ ಹೇಳು. ಇಲ್ದಿದ್ರೆ ಅಪ್ಪ ಅಮ್ಮ ಅಥವಾ ಟೀಚರ್ಗೆ ಹೋಗಿ ಹೇಳು, ಈ ಥರ ತೊಂದರೆ ಮಾಡ್ತಿದ್ದಾರೆ ನನ್ನ ಸ್ನೇಹಿತನಿಗೆ ಅಥವಾ ಸ್ನೇಹಿತೆಗೆ ಅಂತ. ಸೊ ಕರುಣೆ ಮತ್ತು ಧೈರ್ಯ ಎರಡೂ ಬೇಕು ಮನುಷ್ಯನಿಗೆ. ಇದನ್ನು ನಾವು ಮನದಟ್ಟು ಮಾಡಿಕೊಂಡು ಒಳ್ಳೆ ಮಾತಲ್ಲಿ ಒಳ್ಳೆ ನಡತೆ ಅಂತ ಇದ್ಕೊಂಡು ಹೋದರೆ ಎಲ್ಲರೂ ನಮ್ಮನ್ನು ಒಳ್ಳೆಯವರಾಗೆ ಟ್ರೀಟ್ ಮಾಡ್ತಾರೆ. ಯಾಕಂದರೆ ನಾವು ನಿಜವಾಗ್ಲೂ ಒಳ್ಳೆಯವರಾಗ್ತೀವಿ.